ಹರೇ ಕೃಷ್ಣ. ಕೃಷ್ಣವಾಣಿಗೆ ಸ್ವಾಗತ. ಭಗವದ್ಗೀತಾ ಶುರು ಮಾಡೋಣ. ಅದಕ್ಕೂ ಮುಂಚೆ ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಭಗವದ್ಗೀತಾ ಯಥಾರೂಪ ಬರೆದಿರೋರು ಶ್ರೀಮದ್ AC ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ, ಸಂಸ್ಥಾಪನಾಚಾರ್ಯರು, ಅಂತಾರಾಷ್ಟ್ರೀಯ ಕೃಷ್ಣ ಪ್ರಜ್ಞಾ ಸಂಘ. ಅಧ್ಯಾಯ 1, ಶ್ಲೋಕ ನಂಬರ್ 16ರಿಂದ 18. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷಂ ಮಣಿಪುಷ್ಪಕೌ ಕಶ್ಯಶ್ಚ ಪರಮೇಶ್ವಸಃ ಶಿಖಂಡಿ ಚ ಮಹಾರಥಃ ದೃಷ್ಟದುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತ ದ್ರುಪದೋ ದ್ರೌಪದೇಯಶ್ಚ ಸರ್ವಶಃ ಪೃಥಿ ವಿಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದುದ್ಮು ಪೃಥಕ್ ಪೃಥಕ್. ಅನುವಾದ: ಕುಂತಿಪುತ್ರನಾದ ಯುಧಿಷ್ಠಿರನು ಅನಂತ ವಿಜಯನೆಂಬ ತನ್ನ ಶಂಖವನ್ನು ಊದಿದನು. ನಕುಲ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಶಂಖಗಳನ್ನು ಊದಿದರು. ಅರಸನೇ ಧನುರ್ಧಾರಿಯಾದ ಕಾಶಿರಾಜ, ಮಹಾರಥನಾದ ಶಿಖಂಡಿ, ದೃಷ್ಟದುಮ್ನ, ವಿರಾಟ, ಅಜೇಯನಾದ ಸಾತ್ಯಕಿ, ದ್ರುಪದ, ದ್ರೌಪದಿಯ ಮಕ್ಕಳು, ಮಹಾಬಾಹು, ಸುಭದ್ರೆಯ ಮಗನು ಆದ ಅಭಿಮನ್ಯು ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಪಿತಾಮಹ ಭೀಷ್ಮರು ಶಂಖವನ್ನು ಊದಿದ ಮೇಲೆ ಅರ್ಜುನ ಮತ್ತು ಕೃಷ್ಣ, ಭೀಮ ಶಂಖಗಳನ್ನು ಊದ್ತಾರೆ. ಅದಾದಮೇಲೆ ಕುಂತಿಪುತ್ರ ಧರ್ಮರಾಯ, ನಕುಲ, ಸಹದೇವ ಮತ್ತು ಕಾಶಿರಾಜ, ಶಿಖಂಡಿ, ದೃಷ್ಟದುಮ್ನ, ವಿರಾಟ, ಸಾತ್ಯಕಿ, ದ್ರುಪದ, ದ್ರೌಪದಿಯ ಮಕ್ಕಳು ಮತ್ತು ಸುಭದ್ರೆಯ ಮಗ ಅಭಿಮನ್ಯು ಇವರೆಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದ್ತಾರೆ. ಭಾವಾರ್ಥ: ಅರಸ ಧೃತರಾಷ್ಟ್ರನು ಪಾಂಡುಪುತ್ರರಿಗೆ ಮೋಸ ಮಾಡಿ ತನ್ನ ಮಕ್ಕಳನ್ನೇ ಸಿಂಹಾಸನದ ಮೇಲೆ ಕೂಡಿಸಲು ಕೈಗೊಂಡ ಅವಿವೇಕದ ನೀತಿಯು ಮೆಚ್ಚುವಂತಹದ್ದಲ್ಲ ಎಂದು ಸಂಜಯನು ಜಾಣ್ಮೆಯಿಂದ ಅವನಿಗೆ ತಿಳಿಸಿದ. ಮೊದಲನೇ ಶ್ಲೋಕದಿಂದ ನಾನು ಹೇಳ್ತಾ ಇದ್ದೀನಿ. ಸಂಜಯ ಅವನ ಅರಮನೆಯಲ್ಲೇ ಕೂತು ಧೃತರಾಷ್ಟ್ರನಿಗೆ ಅವನ ಕೋಣೆಯಲ್ಲೇ ಕೂತು ಕುರುಕ್ಷೇತ್ರದಲ್ಲಿ ಏನು ನಡೀತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಜೊತೆಗೆ ಅವನು ಮಾಡ್ತಾ ಇರೋ ಕೆಲಸ ಕರೆಕ್ಟ್ ಅಲ್ಲ ಅನ್ನೋದನ್ನು ಕೂಡ ಅವನು ಹೇಳ್ತಾ ಇದ್ದಾನೆ. ಆ ಸಮರದಲ್ಲಿ ಇಡೀ ಕುರುಕುಲ ನಿರ್ನಾಮವಾಗುತ್ತದೆ ಎಂದು ಆಗಲೇ ಸ್ಪಷ್ಟವಾದ ಸೂಚನೆಗಳಿದ್ದವು. ಹೇಳ್ತಾ ಇದ್ದಾನೆ ಯಾರೆಲ್ಲ ಶಂಖ ಊದ್ತಾ ಇದ್ದಾರೆ ಅಂತ. ಅದರ ಅರ್ಥ ಧೃತರಾಷ್ಟ್ರನ ಕುರುವಂಶದಲ್ಲಿರೋ ಎಲ್ಲರೂ ಕೂಡ ಅಲ್ಲಿರ್ತಾರೆ. ಹಾಗೆ ನಾವು ಮಾಡಿರೋಂತಹ ಒಂದು ಅಧರ್ಮದಿಂದ ಇಡೀ ಕುರುಕುಲವೇ ನಾಶ ಆಗುತ್ತೆ ಅನ್ನೋದು ಸ್ಪಷ್ಟವಾಗಿ ಕಾಣ್ತಾ ಇರುತ್ತೆ. ಪಿತಾಮಹ ಭೀಷ್ಮನಿಂದ ಪ್ರಾರಂಭಿಸಿ ಅಭಿಮನ್ಯು ಮತ್ತಿತರ ಮೊಮ್ಮಕ್ಕಳವರೆಗೂ ಎಲ್ಲರೂ ತಮ್ಮ ಜಗತ್ತಿನ ಅನೇಕ ರಾಜ್ಯಗಳ ದೊರೆಗಳು ಅಲ್ಲಿದ್ದರು. ಎಲ್ಲರ ಸಾವು ಖಚಿತವಾಗಿತ್ತು. ಇಲ್ಲಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇರೋದು, ಧರ್ಮ ಅಧರ್ಮ ಯುದ್ಧದಲ್ಲಿ ನಡೆಯುವಾಗ ಎಲ್ರೂ ಹತನಾಗೋದು ಅದು ಕಾಮನ್. ಯುದ್ಧ ನಡೆಯುವಾಗ ಯಾರು ಬೇಕಾದರೂ ಸಾಯೋದು ಅದು ಕಾಮನ್. ಇಲ್ಲಿ ಅದಕ್ಕೆ ನೀವು ಮಾಡಿದ ಒಂದು ಅಧರ್ಮದ ಕೆಲಸ ಅಥವಾ ನೀವು ಮಾಡುವಂಥ ಒಂದು ಮೋಸದಿಂದ ಎಷ್ಟು ಜನ ಸಾಯ್ತಾ ಇದ್ದಾರೆ ಅಂತ ಹೇಳಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಈ ಭೀಕರ ವಿಪತ್ತಿಗೆ ರಾಜ ಧೃತರಾಷ್ಟ್ರನೇ ಕಾರಣ, ಏಕೆಂದರೆ ಅವನು ತನ್ನ ಮಕ್ಕಳು ಅನುಸರಿಸಿದ ನೀತಿಗೆ ಬೆಂಬಲ ನೀಡಿದ. ಇಲ್ಲಿ ಧೃತರಾಷ್ಟ್ರನೇ ಯಾಕೆ ಕಾರಣ ಆಗ್ತಾನೆ ಅಂದರೆ, ಯಾವಾಗ ದ್ರೌಪದಿಯ ವಸ್ತ್ರಾಭರಣ ಆಯಿತೋ ಅವತ್ತು ಕೂಡ ಅವನು ಏನೂ ಮಾತಾಡಲ್ಲ, ಅದನ್ನು ತಡೆಯೋದಿಲ್ಲ. ಜೊತೆಗೆ ಅವನು ದುರ್ಯೋಧನ ಏನೇ ತಪ್ಪು ಮಾಡಿದರೂ ಕೂಡ ಅದನ್ನು ಖಂಡಿಸೋದಿಲ್ಲ ಅಥವಾ ಅದಕ್ಕೆ ಅವನು ಏನೂ ಬುದ್ಧಿವಾದ ಹೇಳ್ತಾ ಇರಲ್ಲ. ಹಾಗಾಗಿ ಈ ಪೂರ್ತಿ ವಿಪತ್ತಿಗೆ ಅವನೇ ಸ್ವತಃ ಖುದ್ದು ಕಾರಣನಾಗ್ತಾ ಹೋಗ್ತಾನೆ. ಹಾಗಾಗಿ ನಾವು ಇದರಿಂದ ಅರ್ಥ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ತಂದೆ ತಾಯಿಗಳಾಗಿ ನಾವು ಮಕ್ಕಳು ಯಾವುದಾದ್ರೂ ತಪ್ಪು ದಾರಿಯಲ್ಲಿ ಹೋಗ್ತಾ ಇದ್ರೆ ಅಥವಾ ಅವ್ರು ಮಾಡ್ತಾ ಇರೋದೇ ಕರೆಕ್ಟ್ ಅಂತ ಹೋದಾಗ ಫಸ್ಟ್ ನಾವು ಅವ್ರನ್ನ ಖಂಡಿಸ್ಬೇಕು. ಅದು ತಪ್ಪು ಅಂತ ಗೊತ್ತಾದ್ಮೇಲೆ ಅದನ್ನು ನಾವು ಖಂಡಿಸ್ಬೇಕು. ಅವ್ರು ಎಷ್ಟೇ ಜ್ಞಾನಗಳಾಗಿರ್ಬೋದು ಅಥವಾ ಏನೇ ಮಾಡಿರ್ಬೋದು, ಆದರೆ ಅನುಭವ ಅನ್ನೋದು ಎಲ್ಲದಕ್ಕಿಂತ ಮುಖ್ಯ. ಅದು ತಪ್ಪು ಅಂತ ಗೊತ್ತಾದಾಗ ಅದನ್ನು ನಾವು ಖಂಡಿಸ್ಬೇಕು. ಇಲ್ಲ ಅಂತಂದರೆ ಅಧರ್ಮದ ದಾರಿಯನ್ನು ನಾವೇ ಅವರಿಗೆ ಹಾಕಿಕೊಟ್ಟ ಹಾಗೆ ಆಗುತ್ತೆ. ಶ್ಲೋಕ 19. ಸ ಘೋಷೋ ಧಾತ್ರರಾಷ್ಟ್ರಣಾಂ ಹೃದಯಾನಿ ವ್ಯಧಾರಯಾತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ಅಭ್ಯಾನುನಾದಯಾನ್. ಅನುವಾದ: ಈ ಶಂಖಗಳ ನಾದದಿಂದ
ತುಮುಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ಈ ಪಾಂಡವರ ಕಡೆಯಿಂದ ಯಾರ್ಯಾರು ಎಲ್ಲ ಶಂಖನಾದವನ್ನು ಮಾಡ್ತಾರೆ, ಆ ಶಬ್ದದಿಂದ ಇಡೀ ಕೌರವರ ಹೃದಯಗಳನ್ನೇ ಚೂರು ಚೂರು ಮಾಡುವಂತಹ ಶಕ್ತಿಯುತವಾದ ಶಂಖನಾದವನ್ನು ಮಾಡ್ತಾರೆ. ಭಾವಾರ್ಥ: ದುರ್ಯೋಧನನ ಪಕ್ಷದಲ್ಲಿದ್ದ ಭೀಷ್ಮರು ಮತ್ತಿತರರು ತಮ್ಮ ಶಂಖವನ್ನು ಊದಿದಾಗ ಪಾಂಡವರ ಹೃದಯಗಳು ಬಿರಿಯಲಿಲ್ಲ. ಅವರು ಸಿಂಹನಾದವನ್ನೇ ಮಾಡಿದರೂ ಕೂಡ ಇಲ್ಲಿ ಪಾಂಡವರ ಹೃದಯಗಳಲ್ಲಿ ಏನೂ ಅದು ಎಫೆಕ್ಟ್ ಮಾಡಲಿಲ್ಲ. ಇಂತಹ ಘಟನೆಗಳನ್ನು ಇಲ್ಲಿ ಪ್ರಸ್ತಾವಿಸಿಲ್ಲ. ಆದರೆ ಇಲ್ಲಿ ಪಾಂಡವ ಪಕ್ಷದವರ ಸದ್ದುಗಳ ಪ್ರತಿಧ್ವನಿಯಿಂದ ಧೃತರಾಷ್ಟ್ರನ ಮಕ್ಕಳು ಹೃದಯಗಳು ನುಚ್ಚು ನೂರಾದವು ಎಂದು ಹೇಳಿದೆ. ಪಾಂಡವರಿಗೆ ಏನಾಯಿತು ಅಂತ ಎಲ್ಲ ಹೇಳಿಲ್ಲ. ಆದರೆ ಧೃತರಾಷ್ಟ್ರನ ಮಕ್ಕಳು ಕೌರವರಿಗೆ ಮಾತ್ರ ಅವರ ಹೃದಯದಲ್ಲಿ ಇರುವಂತಹ ಧೈರ್ಯ ನುಚ್ಚು ನೂರಾಯಿತು ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಪಾಂಡವರು ಮತ್ತು ಕೃಷ್ಣನಲ್ಲಿ ಅವರಿಗಿದ್ದ ವಿಶ್ವಾಸ. ದೇವಾದಿದೇವನಲ್ಲಿ ಆಶ್ರಯ ಪಡೆದವನು ಅತ್ಯಂತ ಘೋರ ಅನಾಹುತದ ನಡುವೆಯೂ ಹೆದರುವ ಅಗತ್ಯವೇ ಇಲ್ಲ. ಸೊ ಪಾಂಡವರು ಧರ್ಮದಲ್ಲೇ ನಡ್ಕೊಂಡು ಬಂದಿರೋರು, ಜೊತೆಗೆ ಶ್ರೀಕೃಷ್ಣ ಭಗವಂತನೇ ಅವರ ಜೊತೆಗೆ ಸೇರ್ಕೊಂಡಿರೋದ್ರಿಂದ ನಮಗೆ ಗೆಲುವು ಖಚಿತ ಅಲ್ಲ ಅನ್ನೋದು ಕೌರವರಿಗೂ ಗೊತ್ತಿರುತ್ತೆ. ಹಾಗಾಗಿ ಅವರ ಹೃದಯಗಳಲ್ಲಿ ಈ ಥರದ ಒಂದು ಭೀಕರವಾದ ಹೆದರಿಕೆ ಶುರುವಾಗೋದು. ಮತ್ತು ಯಾರು ಶ್ರೀಕೃಷ್ಣನಲ್ಲಿ ಪೂರ್ತಿಯಾಗಿ ಆಶ್ರಯವನ್ನು ಪಡೆದಿರ್ತಾರೆ, ಯಾರು ಅವನಿಗೆ ಪೂರ್ತಿಯಾಗಿ ಭಕ್ತಿ ಸೇವೆಯಲ್ಲಿ ಮುಳುಗಿರ್ತಾರೆ, ಅವರಿಗೆ ವಿಜಯ ಅನ್ನೋದು ಕಟ್ಟಿಟ್ಟಂಥದ್ದು. ಇವನ್ ನಮಗಾದರೂ ಅಷ್ಟೇ, ಯಾರು ಶ್ರೀಕೃಷ್ಣ ಭಗವಂತನನ್ನು ಸ್ಮರಿಸಿ ಅವನ ಆಶ್ರಯವನ್ನು ಪಡಿತಾರೋ ಅವರು ಯಾವುದೇ ಘೋರ ಅನಾಹುತಕ್ಕೂ ಹೆದರೋದಿಲ್ಲ, ಹೆದರೋ ಅವಶ್ಯಕತೆಯೂ ಇರೋದಿಲ್ಲ. ಶ್ಲೋಕ 20.